ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 7 ಶ್ಲೋಕ 6. ಇದಾಗಿತ್ತಾ ಇದು? ಗೊತ್ತಿಲ್ಲ. ಓಕೆ, ತಿರ್ಗಾ ಮಾಡಿ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೆ ಲೋಕಸ್ಯಾಜಾನತೋ ವಿದ್ವಾಂಶ್ಚಕ್ರೆ ಸಾತ್ವತ ಸಂಹಿತಾಂ. ಅನರ್ಥ ಉಪಶಮಂ. ಅನರ್ಥ ಅಂದರೆ ಯಾವುದು ನಮಗೆ ಬೇಡವಾಗಿದೆಯೋ ಅದು ಅನರ್ಥ. ಅರ್ಥ ಇಲ್ಲದೆ ಇರುವಂಥದ್ದು, ಮೌಲ್ಯ ಇಲ್ಲದೆ ಇರುವಂಥದ್ದು. ಅನರ್ಥ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅನರ್ಥ ಉಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೆ. ಭಗವಂತನಿಗೆ ಅಧೋಕ್ಷಜ, ಅಕ್ಷಜ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಅಧೋಕ್ಷಜ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥವ್ನು. ಕಣ್ಣಿಗೆ ಕಾಣದೇ ಇರುವಂಥವನಿಗೆ ಅಂದರೆ ಭಗವಂತನಿಗೆ ಭಕ್ತಿಯೋಗ ಮಾಡೋದ್ರಿಂದ ಅನರ್ಥಗಳ ಉಪಶಮನವಾಗುತ್ತೆ ನೇರವಾಗಿ, ಸಾಕ್ಷಾತ್. ಅಂದರೆ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಅನರ್ಥಗಳು ಅಂದರೆ ನಮ್ಗೆ ಯಾವುದು ಬೇಡವಾಗಿವೆಯೋ ಅವು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಮತ್ತು ಭೌತಿಕ ಕಷ್ಟ ಕ್ಲೇಶಗಳು, ಇದು ನಮಗೆ ಬೇಡವಾಗಿವೆ. ಇವು ಅದು ನೇರವಾಗಿ ಉಪಶಮನವಾಗುತ್ತೆ. ಆದರೆ ಜನಸಾಮಾನ್ಯರಿಗೆ ಇದು ಗೊತ್ತಿಲ್ಲ. ಲೋಕಸ್ಯ ಅಜಾನತಃ. ಲೋಕಸ್ಯ ಅಂದರೆ ಸಾಮಾನ್ಯ ಜನರಿಗೆ, ಅಜಾನತಃ ಅವರಿಗೆ ಗೊತ್ತಿಲ್ಲ. ವಿದ್ವಾನ್ ಚಕ್ರೆ ಸಾತ್ವತ ಸಂಹಿತಾಂ. ಹಾಗಾಗಿ ವಿದ್ವಾನ್ ವ್ಯಾಸದೇವರು ಈ ವೈದಿಕ ಸಾಹಿತ್ಯವನ್ನು ಸಂಕಲನ ಮಾಡಿದ್ರು. ಯಾವ ವೈದಿಕ ಸಾಹಿತ್ಯ? ಭಾಗವತ. ಸೊ ಭಾಗವತ ಯಾತಕ್ಕೋಸ್ಕರ ಮಾಡಿದ್ದು? ಜನರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿ ಅಂತ. ಅವಾಗೇನಾಗುತ್ತೆ? ಭೌತಿಕ ಕಷ್ಟ ಕ್ಲೇಶಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ನಿತ್ಯಂ ಭಾಗವತ ಸೇವೆಯ ತಾತ್ಪರ್ಯ. ವ್ಯಾಸದೇವರು ಪರಿಪೂರ್ಣ ಭಗವಂತನ ದರ್ಶನವನ್ನು ಪಡ್ಕೊಂಡ್ರು. ಆಮೇಲೆ ಭಗವಂತನ ಹಿನ್ನೆಲೆಯಲ್ಲಿ ಮಾಯಾದೇವಿ ನಿಂತಿದ್ಲು. ಮತ್ತು ವ್ಯಾಸದೇವರು ನೋಡಿದ್ದು ಪೂರ್ಣ ಪರಿಪೂರ್ಣ ಅಂದರೆ ಸ್ವಯಂ ಭಗವಂತನನ್ನು ನೋಡಿದಾಗ ಅವನ ಅಂಶಗಳೆಲ್ಲ ಅವನಲ್ಲೇ ಒಳಗೊಂಡಿವೆ, ಅಂದರೆ ಇವೆ, ಇನ್ಕ್ಲೂಡ್ ಆಗಿವೆ. ಅವನ ಅಂಶಗಳು, ಅವನ ಶಕ್ತಿಗಳು, ಅವನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ, ಎಲ್ಲವೂ ಕೂಡ, ಅವನ ಅವತಾರಗಳು ಎಲ್ಲವನ್ನೂ ಕೂಡ ವ್ಯಾಸದೇವರು ನೋಡಿದ್ರು. ಮತ್ತು ಜೊತೆಗೆ ಬದ್ಧ ಜೀವಿಗಳಿಗೆ ಬೇಡವಾಗಿರುವಂತಹ ಆ ಕಷ್ಟಕ್ಲೇಶಗಳು ಅವುಗಳನ್ನು ನೋಡಿದ್ರು ವ್ಯಾಸದೇವರು. ಆಮೇಲೆ ಕೊನೆಗೆ ಇದೆಲ್ಲವನ್ನು ನೋಡ್ತಾ ಇದ್ದಾರೆ. ಇದು ಅವರು ಪಡ್ಕೊಂಡಿದ್ದಂಥ ದರ್ಶನ. ಈ ದರ್ಶನದಲ್ಲಿ ಭಗವಂತನ ಶಕ್ತಿ, ಭಗವಂತನ ಅಂಶಗಳು, ಭಗವಂತನ ಅವತಾರಗಳು, ಆಮೇಲೆ ಬದ್ಧ ಜೀವಿಗಳಿಗಿರುವಂತಹ ಭೌತಿಕ ಕಷ್ಟಗಳು,
ದುಃಖಗಳು ಇವೆಲ್ಲವನ್ನು ನೋಡಾದ್ಮೇಲೆ ಪರಿಹಾರವನ್ನು ಕೂಡ ನೋಡಿದ್ರು. ಏನು ಪರಿಹಾರ? ಭಕ್ತಿ ಸೇವೆ. ಇದು ಒಂದು ಮಹಾನ್ ಅಲೌಕಿಕ ವಿಜ್ಞಾನ ಅಂತ ಬರಿತಾ ಇದ್ದಾರೆ ಪ್ರಭುಪಾದರಲ್ಲಿ. ವಿಜ್ಞಾನ ಇದು, ಭಾವುಕತೆ ಅಲ್ಲ. ವಿಜ್ಞಾನ ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ವಿಜ್ಞಾನ ಅಂದರೆ ಸೈನ್ಸ್ ಅಂದರೆ ಇವಾಗ ನಾವು ಥಿಯರಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಏನು ಕೇಳಿರ್ತೀವೋ ಅದನ್ನು ನಾವು ಅನುಭವಿಸ್ಬೋದು. ಅಂದರೆ ಅದನ್ನು ಇವಾಗ ನೀರು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕ್ಲಾಸಲ್ಲಿ ಹೇಳಿರ್ತಾರೆ, ಥಿಯರಿ ಕ್ಲಾಸನ್ನು. ಅದಕ್ಕೆ ಲ್ಯಾಬಲ್ಲಿ ಹೋಗ್ಬಿಟ್ಟು ಅದನ್ನು ಮಾಡಿದಾಗ ನೀರು ಉತ್ಪತ್ತಿ ಆಗಬೇಕು. ಅದು ವಿಜ್ಞಾನ. ಹಾಗಾಗಿ ಭಕ್ತಿ ಸೇವೆ ಒಂದು ವಿಜ್ಞಾನ. ಅಂದರೆ ಈ ಭಕ್ತಿ ಸೇವೆಗೆ ಸಂಬಂಧಿತವಾದ ನಿಯಮಗಳು ಮತ್ತು ಏನನ್ನು ಮಾಡಿದ್ರೆ ಏನಾಗಬೇಕು, ಈ ಎಲ್ಲ ಜ್ಞಾನವನ್ನು ನಾವು ಸ್ವೀಕಾರ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನು ಒಂದು ಫಲ ಸಿಗಬೇಕು ಅದು ಸಿಗುತ್ತೆ. ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅಂದರೆ ಅನುಭವಕ್ಕೆ ಬರುವಂಥ ವಿಷಯ. ಉದಾಹರಣೆಗೆ ಇವಾಗ ನಾವು ಭಕ್ತಿ ಸೇವೆಯಲ್ಲಿ ಶ್ರವಣ ಕೀರ್ತನ ಅಂತ ಹೇಳ್ತೀವಿ. ಶ್ರವಣ ಕೀರ್ತನದಿಂದ ಇವಾಗ ಭಾಗವತ ಆ ಶ್ರವಣ ಕೀರ್ತನದ ಭಾಗ. ಇವಾಗ ಇದನ್ನು ಅಧ್ಯಯನ ಮಾಡೋದ್ರಿಂದ, ನಿತ್ಯಂ ಭಾಗವತ ಸೇವೆ ಪ್ರತಿದಿನ ಓದೋದ್ರಿಂದ ನಮ್ಮ ಹೃದಯದಲ್ಲಿರೋ ಕಲ್ಮಶಗಳು ಕಡಿಮೆ ಆಗ್ತಾ ಹೋಗುತ್ತವೆ ಅನ್ನೋದು ಜ್ಞಾನ. ಅದನ್ನು ನಾವು ನಿಜವಾಗ್ಲೂ ಮಾಡಿದಾಗ, ಅಂದರೆ ಶ್ರವಣ ಕೀರ್ತನ ಭಾಗವತವನ್ನು ಪ್ರತಿನಿತ್ಯ ಓದಿದಾಗ ನಾವು ಅದನ್ನು ಅನುಭವಿಸ್ತೀವಿ. ಓ ಹೌದು, ನನ್ನ ಅನರ್ಥಗಳೆಲ್ಲ, ನನಗೆ ಬೇಡದೇ ಇರೋ ವಿಷಯಗಳೆಲ್ಲ ಕಡಿಮೆ ಆಗ್ತಾಯಿವೆ. ಸೊ ಹಾಗಾಗಿ ಇದು ಮಹಾನ್ ಅಲೌಕಿಕ ವಿಜ್ಞಾನ. ಇದು ಸಾಮಾನ್ಯ ಭೌತಿಕ ವಿಜ್ಞಾನ ಅಲ್ಲ, ಮಹಾ ವಿಜ್ಞಾನ ಮತ್ತು ಅಲೌಕಿಕವಾದದ್ದು. ಮತ್ತು ಇದು ದೇವೋತ್ತಮ ಪರಮಪುರುಷನ ಕುರಿತಾದ ಶ್ರವಣ ಕೀರ್ತನದಿಂದ ಪ್ರಾರಂಭವಾಗುತ್ತೆ ನವವಿಧ ಭಕ್ತಿ. ಮತ್ತು ಯಾರೂ ಹೇಳೋಕ್ಕಾಗಲ್ಲ, ಓ ಸರಿ ಯಾಂತ್ರಿಕವಾಗಿ ಶ್ರವಣ ಕೀರ್ತನ ಮಾಡಿ ನಾವು ನಮ್ಮ ಭಗವತ್ ಪ್ರೇಮವನ್ನು ಪುನರ್ಜಾಗೃತ ಮಾಡ್ಕೊಂಡು ಬಿಡ್ತೀವಿ. ಇಲ್ಲ, ಸಾಧ್ಯ ಇಲ್ಲ. ಯಾಂತ್ರಿಕವಾಗಿ ಆಗೋದಿಲ್ಲ ಅದು. ಅಂದರೆ ಸುಮ್ಮನೆ ಮೆಷಿನ್, ಇವಾಗ ಏನು ಮೆಷಿನ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ವರ್ಕ್ ಆಗಬೇಕು. ಇವಾಗ ಫ್ಯಾನ್ ಇದೆ, ಫ್ಯಾನ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಫ್ಯಾನ್ ವರ್ಕ್ ಆಗಬೇಕು. ಅದು ಯಾಂತ್ರಿಕ. ಅಂದರೆ ಅದರಲ್ಲಿ ಬೇರೆ ಯಾವ ಒಂದು ಪರಿಗಣನೆ ಇಲ್ಲ. ಅಲ್ಲಿ ಎಲೆಕ್ಟ್ರಿಸಿಟಿ ಇರಬೇಕು, ಕರೆಂಟ್ ಇರಬೇಕು, ನಾನು ಅದು ಬಟನ್ ಪ್ರೆಸ್ ಮಾಡಬೇಕು, ಮೆಷಿನ್ನು ಓಡೋ ಕಂಡೀಷನಲ್ಲಿದ್ದರೆ ಓಡುತ್ತೆ. ಅರೆ ಆಧ್ಯಾತ್ಮಿಕ ಜೀವನ ಆ ರೀತಿ ಯಾಂತ್ರಿಕವಾದದ್ದಲ್ಲ. ಅಂದರೆ ಯಂತ್ರದಂತೆ ಅದು ನಡೆಯೋದಿಲ್ಲ. ಅಂದರೆ ಏನರ್ಥ, ಈ ಭಕ್ತಿಯಲ್ಲಿ ನಾವು ಏನಾದರೂ ಫಲವನ್ನು ಪಡಿಬೇಕು ಅಂದರೆ ಅದು ಸಂಪೂರ್ಣವಾಗಿ ಭಗವಂತನ ಕಾರಣರಹಿತ ಕೃಪೆಯ ಮೇಲೆ ಅವಲಂಬಿತವಾಗಿದೆ. ಅದಕ್ಕೆ ನಾವು ಕಾರ್ತಿಕ ಮಾಸದಲ್ಲಿ ದಾಮೋದರ ಲೀಲೆ ಬಗ್ಗೆ ಹೇಳ್ತೀವಿ. ಆಮೇಲೆ ಅದರಲ್ಲಿ ಆ 2 ಬೆರಳು, ಆ ಹಗ್ಗ ಯಶೋದಮಯ್ಯ ಕೃಷ್ಣನ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾಳೆ. 2 ಹಗ್ಗ ಮಧ್ಯ ಗ್ಯಾಪ್ ಇದೆ. 2 ಹಗ್ಗ ಅಂದರೆ ಎರಡು ಬೆರಳಷ್ಟು ಮಧ್ಯ ಗ್ಯಾಪ್ ಇದೆ. ಆ 2 ಬೆರಳುಗಳ ಬಗ್ಗೆ ನಮ್ಮ ಆಚಾರ್ಯರು ಹೇಳ್ತಾರೆ, 1 ಬೆರಳು ನಮ್ಮ ಶ್ರಮ, 2ನೇದು ಭಗವಂತನ ಕೃಪೆ. ಹಾಗಾಗಿ ಭಗವಂತನ ಕೃಪೆ ಇಲ್ಲದೆ ನಮಗೆ ಭಕ್ತಿ ಸೇವೆಯಲ್ಲಿ ಫಲ ಸಿಗೋದಿಲ್ಲ. ಮತ್ತು ಭಗವಂತ ತನ್ನ ಭಕ್ತಿ ಸೇವೆಯನ್ನು ಹೇಗೆ ಕೊಡ್ತಾನೆ? ಸಾಮಾನ್ಯವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರೋಂಥ ಭಕ್ತರಿಗೆ ಭಗವಂತ ಕೃಪೆಯನ್ನು ಕೊಟ್ಬಿಡ್ತಾನೆ. ಆದರೆ ಒಂದೊಂದು ಸತಿ ನಿಧಾನ ಮಾಡ್ತಾನೆ ಅದನ್ನು ಕೊಡೋದು. ಯಾಕಂದರೆ ನಮಗೆ ತಕ್ಷಣ ಸಿಕ್ಬಿಟ್ರೆ ಆಮೇಲೆ ನಮಗೆ ಅದರ ಮೌಲ್ಯ ಇರೋದಿಲ್ಲ, ವ್ಯಾಲ್ಯೂ ಇರೋಲ್ಲ. ಹಾಗಾಗಿ ಒಂದೊಂದು ಸತಿ ಸ್ವಲ್ಪ ನಿಧಾನ ಮಾಡ್ತಾನೆ. ನಮಗೆ ಆ ಒಂದು ಹಾತೊರೆಯಬೇಕು ನಾವು. ಅಯ್ಯೋ ನಾನು ಮುಂದುವರಿತಾ ಇಲ್ಲ ಅಂತ. ಆಮೇಲೆ ಸೂಕ್ತವಾದ ಸಮಯದಲ್ಲಿ ಸಮಯ ಬಂದಾಗ ಅವನು ಕೊಡ್ತಾನೆ. ಆದರೆ ಅವನ ಮೇಲೆ ಅವಲಂಬಿತವಾಗಿರೋದು ಸಂಪೂರ್ಣವಾಗಿ. ಯಾವಾಗ ಅವನು ಪ್ರಾಮಾಣಿಕ ಭಕ್ತನ ಪ್ರಯತ್ನಗಳಿಂದ ಅಥವಾ ಭಕ್ತನ ಪ್ರಾಮಾಣಿಕ ಪ್ರಯತ್ನಗಳಿಂದ ಸಂಪೂರ್ಣವಾಗಿ ಸಂತೃಪ್ತನಾಗ್ತಾನೋ ಅವನು ಕೃಷ್ಣ ಪ್ರೇಮವನ್ನು ದಯಪಾಲಿಸಬಹುದು. ಅದು ಅವನ ಮೇಲೆ ಅವಲಂಬಿತವಾಗಿದೆ. ಆದರೆ ಕೃಷ್ಣ ಪ್ರೇಮ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ
ಜೀವನದಲ್ಲಿ ಕಷ್ಟ ಕ್ಲೇಶಗಳೆಲ್ಲ ನಿವಾರಣೆ ಆಗೋಗುತ್ತೆ. ಇದು ಬ್ರಹ್ಮಭೂತ ಹಂತ. ಬ್ರಹ್ಮಭೂತ ಹಂತವನ್ನು ನಾವು ಬಹಳ ಸುಲಭವಾಗಿ ಭಕ್ತಿ ಸೇವೆಯಿಂದ ಪಡ್ಕೋಬೋದು. ಬ್ರಹ್ಮಭೂತ ಹಂತ ಅಂದರೆ ಮುಕ್ತಿ ಹಂತ. ಮುಕ್ತಿ ಹಂತದಲ್ಲಿ ನಮ್ಮ ಭೌತಿಕ ಕಷ್ಟಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಹಾಗಾಗಿ ಅಷ್ಟು ಕಷ್ಟ ಅಲ್ಲ, ಭೌತಿಕ ಕಷ್ಟ ಕ್ಲೇಶಗಳನ್ನು ನಿವಾರಣೆ ಮಾಡೋದು ಅಷ್ಟೊಂದು ಕಷ್ಟದ ಕೆಲಸವಲ್ಲ. ಪ್ರಾಮಾಣಿಕತೆಯಿಂದ ಭಕ್ತಿ ಸೇವೆಯನ್ನು ಮಾಡಿದ್ರೆ ಅದ್ರ ಪಾಡ್ಗದು ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಡ್ಬೇಕು ಅದು. ಮತ್ತು ಇಲ್ಲಿ ಪ್ರಭುಪಾದರು ಇದು ಬರಿತಾ ಇದ್ದಾರೆ, ಈ ರೀತಿ ಈ ಭೌತಿಕ ಕಷ್ಟ ಕ್ಲೇಶಗಳು, ಭೌತಿಕ ವಿಷಯಗಳ ಮೇಲಿನ ಆಸಕ್ತಿ ಇದೆಲ್ಲ ಜ್ಞಾನದ ಮೇಲೂ ಅವಲಂಬಿತವಾಗಿಲ್ಲ. ಅಂದರೆ ನಾವು ಸುಮ್ಮನೆ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಶ್ರವಣ ಕೀರ್ತನದಲ್ಲಿ, ನಮಗೇನು ಅಷ್ಟೊಂದು ಅಲೌಕಿಕ ಜ್ಞಾನ ಏನು ಗೊತ್ತಿಲ್ಲ, ಸಾಮಾನ್ಯವಾದ ಜೀವಿ ನಾವು. ನಮಗೂ ಕೂಡ ಈ ಫಲಿತಾಂಶವನ್ನು ನಾವು ಅನುಭವಿಸ್ಬೋದು. ಅಂದರೆ ಈ ಭಕ್ತಿಯ ಮಾರ್ಗ ಜ್ಞಾನದ ಮೇಲೂ ಅವಲಂಬಿತವಾಗಿಲ್ಲ. ಅದಕ್ಕೆ ಜ್ಞಾನ ಭಕ್ತಿ ಸೇವೆಯ ಒಂದು ಸೈಡ್ ಇಫೆಕ್ಟ್ ಅಂತ ಹೇಳ್ತಾರೆ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ. ಜನಯತಿ ಅದ ತಂತಾನೆ ಉತ್ಪತ್ತಿ ಆಗುತ್ತೆ, ಕಾಣಿಸ್ಕೊಳ್ಳುತ್ತೆ, ಪ್ರಕಟವಾಗುತ್ತೆ ಜ್ಞಾನ ಮತ್ತು ವೈರಾಗ್ಯ. ಅಷ್ಟು ಪ್ರಬಲವಾದದ್ದು ಭಕ್ತಿ ಸೇವೆ. ಹಾಗಾಗಿ ಇದು ನಮ್ಮ ಜೀವನದ ದುಃಖಗಳಿಗೆ ನಿಜವಾದ ಪರಿಹಾರ. ಜನರು ಈ ಪರಿಹಾರವನ್ನು ಹುಡ್ಕೊಂಡು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ಹಾಕಿದ್ದಾರೆ ಅಜಾನತಃ ಲೋಕಸ್ಯ ಅಜಾನತಃ. ಲೋಕಸ್ಯ ಅಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಅವರಿಗೆ ಗೊತ್ತಿಲ್ಲ ಇದು. ಹಾಗಾಗಿ ಚಕ್ರೇ ಸಾತ್ವತ ಸಂಹಿತಾಂ. ಹಾಗಾಗಿ ಭಾಗವತ ಎಷ್ಟು ಸರಳವಾದ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಅನರ್ಥ ಉಪಶಮಂ ಭಕ್ತಿ ಯೋಗಂ ಅಧೋಕ್ಷಜೆ. ಇಷ್ಟು ಸರಳವಾದದ್ದು. ಅನರ್ಥ ಉಪಶಮ, ಇದು ಕನ್ನಡದಲ್ಲೂ ನಮ್ಗೆ ಅರ್ಥ ಆಗುತ್ತೆ. ಅನರ್ಥಗಳ ಉಪಶಮನ ಏನು ಮಾಡೋದ್ರಿಂದ? ಭಕ್ತಿ ಯೋಗಂ ಅಧೋಕ್ಷಜೆ. ಭಗವಂತನಿಗೆ ಭಕ್ತಿ ಯೋಗ ಮಾಡಿದ್ರೆ ಅಷ್ಟೇ. ಆರೆ ಲೋಕಸ್ಯ ಅಜಾನತಃ, ಸಾಮಾನ್ಯ ಜನರಿಗೆ ಇದು ಗೊತ್ತಿಲ್ಲ. ಹಾಗಾಗಿ ವ್ಯಾಸದೇವರು ಭಾಗವತವನ್ನು ಕೊಟ್ಟರು. ಅದಕ್ಕೆ ನಾನು ಹೇಳ್ತಾ ಇದ್ದೀವಿ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಭಾಗವತ ಇರಬೇಕು. ಯಾಕಂದರೆ ಇದೇ ಅನರ್ಥಗಳ ದುಃಖಗಳನ್ನು ನಿವಾರಿಸೋಕ್ಕೆ ಇರೋದು ಏಕೈಕ ಮಾರ್ಗ ಕಲಿಯುಗದಲ್ಲಿ. ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗಗಳಲ್ಲಿ ಬಹಳ ಶ್ರಮಪಟ್ಟು ನಾವು ಕೊನೆಗೆ ಮುಕ್ತಿ ಹಂತಕ್ಕೆ ಬರ್ತೀವಿ. ಆ ಮುಕ್ತಿ ಹಂತ ಏನು? ಈ ಕಷ್ಟಗಳಿಂದ, ಕಷ್ಟ ಕ್ಲೇಶಗಳಿಂದ ನಿವಾರಣೆ. ಆದರೆ ಅದಕ್ಕೆ ಬಹಳ ಸಮಯ ಬೇಕು. ಆದರೆ ಭಕ್ತಿ ಸೇವೆಯಲ್ಲಿ ಬಹಳ ಸುಲಭವಾಗಿ ಆಗೋಗುತ್ತೆ. ಹಾಗಾಗಿ ನಾವು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅಧಿಕೃತ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಆವಾಗ ನಮಗೆ ಜೀವನದ ಪರಿಪೂರ್ಣತೆ ಸಿಕ್ಬಿಡುತ್ತೆ. ಸೊ ಈ ಶ್ಲೋಕವನ್ನು ಜ್ಞಾಪಕ ಇಟ್ಕೊಳ್ಳಿ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೆ. ಶ್ಲೋಕ 7. ಯಸ್ಯಾಂ ವೈಷೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ ಭಕ್ತಿರ್ ಉತ್ಪದ್ಯತೆ ಪುಂಸಃ ಶೋಕಂ ಮೋಹ ಭಯಾಪಹ. ಇನ್ನೂ ಒಂದಿಷ್ಟು ಹೇಳ್ತಾ ಇದ್ದಾರೆ. ಯಸ್ಯಾಂ ವೈಷೂಯಮಾಣಾಯಾಂ. ಯಸ್ಯಾಂ ಅಂದರೆ ಈ ವೈದಿಕ ಸಾಹಿತ್ಯದ ಶೂಯಮಾಣಾಯಾಮ್, ಸುಮ್ಮನೆ ಶ್ರವಣ ಮಾಡೋದ್ರಿಂದ ಏನಾಗತ್ತೆ? ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ. ಪರಮಪುರುಷನಾದ ಕೃಷ್ಣನೆಡೆಗೆ ಪ್ರೇಮಮಯ ಭಕ್ತಿ ಸೇವೆ ಜಾಗೃತವಾಗತ್ತೆ. ಜಾಗೃತವಾದಾಗ ಏನಾಗುತ್ತೆ? ಶೋಕಮೋಹ ಭಯಾಪಹ ಪುಂಸ ಮನುಷ್ಯನಿಗೆ ಶೋಕ, ಮೋಹ, ಭಯ ಎಲ್ಲವೂ ಕೂಡ ನಾಶವಾಗುತ್ತದೆ. ಅನರ್ಥಗಳ ಉಪಶಮನ, ಶೋಕ, ಮೋಹ, ಭಯ ಅಪಹ. ಶೋಕ, ಮೋಹ, ಭಯ ಎಲ್ಲವೂ ಕೂಡ ನಿರ್ಮೂಲವಾಗುತ್ತೆ. ಅಲ್ಲದೆ ಭಕ್ತಿರ್ ಉತ್ಪದ್ಯತೆ, ಕೃಷ್ಣನೆಡೆಗೆ ಪ್ರೇಮಮಯ ಭಕ್ತಿ ಸೇವೆ ಜಾಗೃತವಾಗುತ್ತೆ. ಸುಮ್ಮನೆ ಶ್ರವಣ ಮಾಡೋದ್ರಿಂದ, ಭಾಗವತ ಶ್ರವಣ
ತಾತ್ಪರ್ಯದಲ್ಲಿ ಪ್ರಭುಪಾದರು ಬರೀತಾರೆ, ನಮಗೆ ಹಲವಾರು ಇಂದ್ರಿಯಗಳಿವೆ, ಎಲ್ಲ ಇಂದ್ರಿಯಗಳಲ್ಲಿ ಅತಿ ಮುಖ್ಯವಾದದ್ದು ಅಥವಾ ಬಹಳ ಪ್ರಭಾವವನ್ನು ಉಂಟು ಮಾಡುವಂಥದ್ದು ಪ್ರಭಾವಕಾರಿ ಕಿವಿ. ಈ ಒಂದು ಇಂದ್ರಿಯ ಮನುಷ್ಯ ಆಳವಾಗಿ ನಿದ್ರಿಸ್ತಾ ಇರುವಾಗಲೂ ಕೂಡ ಕೆಲಸ ಮಾಡುತ್ತೆ ಈ ಇಂದ್ರಿಯ. ಮತ್ತು ಜಾಗೃತವಾಗಿರುವಾಗಲೂ ಕೂಡ ಒಬ್ಬ ವ್ಯಕ್ತಿ ತನ್ನನ್ನು ತಾನು ವೈರಿಗಳ ಕೈಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಎಚ್ಚರವಾಗಿರುವಾಗ ಕೈಯಿಂದ ನಾವು ನಮ್ಮನ್ನು ರಕ್ಷಿಸ್ಕೋಬೋದು, ಆದರೆ ಮಲಗಿರುವಾಗ ಕಿವಿಯಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೋದು. ಯಾಕಂದರೆ ಸುಮ್ಮನೆ ಸದ್ದು ಕೇಳಿದ್ರೆ ಸಾಕು ನಮಗೆ, ಅವಾಗ ಕಣ್ಣು, ಕೈ, ಕಿವಿ, ಕೈ, ಕಾಲು ಎಲ್ಲ ಕೆಲಸ ಮಾಡ್ತಾ ಇಲ್ಲ, ಆದರೆ ಕಿವಿ ಒಂದು ಕೆಲಸ ಮಾಡ್ತಾಯಿದ್ರೆ ಸಾಕು ನಿದ್ದೆಯ ಸ್ಥಿತಿಯಲ್ಲಿ. ಮತ್ತು ಇಲ್ಲಿ ಈ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಭುಪಾದರು ಬರ್ತಾರೆ, ಎಲ್ಲರೂ ಕೂಡ ದುಃಖಮಯ. ಯಾಕೆಂದರೆ ಅವರು ಭ್ರಾಮಕ ವಸ್ತುಗಳ ಹಿಂದೆ ಓಡ್ತಾ ಇದ್ದಾರೆ. ದುಃಖ ಇದೆ, ಶೋಕ, ಮೋಹ ಇದೆ, ಭ್ರಮೆಯಿಂದ ಓಡ್ತಾ ಇದ್ದಾರೆ. ಮತ್ತು ಭಯ, ಯಾವುದೋ ಕಳ್ಳ, ಯಾವುದೋ ವೈರಿ ನನ್ನ ಹತ್ರ ಇರೋದನ್ನು ನಾನು ಕಳ್ಕೊಂಡ್ಬಿಟ್ರೆ, ಇದು ಭವರೋಗ. ಏನು? ಶೋಕ, ಮೋಹ, ಭಯ, ಇದು ಭವರೋಗ. ಹಾಗಾಗಿ ಸುಮ್ಮನೆ ಭಾಗವತ ಶ್ರವಣ ಮಾಡೋದ್ರಿಂದ ಕೃಷ್ಣನೆಡೆಗೆ ನಾವು ಆಕರ್ಷಣೆಯನ್ನು ಬೆಳೆಸ್ಕೊಂಡು ಬರ್ತೀವಿ. ಆಗ ಈ ಭವರೋಗ ನಿವಾರಣೆ ಆಗುತ್ತೆ. ಮತ್ತು ಭಕ್ತಿ ಸೇವೆ ಅಂತಿಮವಾದ ಫಲ ಏನು? ಕೃಷ್ಣ ಪ್ರೇಮ. ಇವಾಗ ಸಾಮಾನ್ಯವಾಗಿ ಪ್ರೇಮ ಅನ್ನೋ ಪದವನ್ನು ಪ್ರಭುಪಾದರು ಬರ್ತಾ ಇದ್ದಾರೆ. ಇಲ್ಲಿ ಪುರುಷ ಸ್ತ್ರೀಯರ ನಡುವಿನ ಒಂದು ಸಂಬಂಧದಲ್ಲಿ ಅದನ್ನು ಉಪಯೋಗಿಸ್ತಾರೆ ಪ್ರೇಮ ಅಂತ. ಆದರೆ ಈ ಪ್ರೇಮ ಅನ್ನೋ ಪದವೇ ಭಗವಂತ ಮತ್ತು ಜೀವಿಗಳ ಸಂಬಂಧದಲ್ಲಿ ಉಪಯೋಗಕ್ಕೆ ಬರುವಂತಹ ಏಕೈಕ ಪದ. ಬೇರೆ ಯಾವ ಪದವನ್ನು ನಾವು ಈ ಸಂಬಂಧವನ್ನು ವರ್ಣಿಸೋಕ್ಕಾಗೋದಿಲ್ಲ. ಬೇರೆ ಯಾವ ಪದವನ್ನು ಉಪಯೋಗಿಸಿದ್ರು ಭಗವಂತ ಮತ್ತು ಜೀವಿಗಳ ನಡುವಿನ ಸಂಬಂಧವನ್ನು ನಾವು ವರ್ಣಿಸ್ಬೇಕು ಅಂದರೆ ಅದು ಕೇವಲ ಈ ಪ್ರೇಮ ಅನ್ನೋ ಶಬ್ದದಿಂದ ಮಾತ್ರ ಆಗೋಕ್ಕೆ ಸಾಧ್ಯ. ಯಾಕಂದರೆ ಜೀವಿಗಳು ಪ್ರಕೃತಿ ಮತ್ತು ಭಗವಂತ ಪರಮಪುರುಷ. ಪ್ರಕೃತಿ ಅಂದರೆ ಸ್ತ್ರೀ, ಪರಮಪುರುಷ ಅಂದರೆ ಪುರುಷ. ಹಾಗಾಗಿ ಪುರುಷ ಸ್ತ್ರೀಯರ ನಡುವಿನ ಸಂಬಂಧ ಏನು? ಪ್ರೇಮದ ಸಂಬಂಧ. ಹಾಗಾಗಿ ಅದನ್ನು ಈ ಭೌತಿಕ ಜಗತ್ತಿನ ಪುರುಷ ಸ್ತ್ರೀಯರ ನಡುವಿನ ಪ್ರೇಮದ ಸಂಬಂಧಕ್ಕೆ ಹೋಲಿಸ್ತಾ ಇದ್ದಾರೆ ಅಷ್ಟೇ. ಆದರೆ ನಿಜವಾದ ಪ್ರೇಮ ಇರೋದು ಭಗವಂತ ಮತ್ತು ಅವನ ಸೃಷ್ಟಿಯಾಗಿರುವಂತಹ ಜೀವಿಗಳ ನಡುವೆ. ಆ ಪ್ರೇಮದ ವಿಕೃತ ಪ್ರತಿಬಿಂಬ ವಿಕೃತವಾಗಿದೆ ಅದು ಭೌತಿಕ ಜಗತ್ತಿನಲ್ಲಿ. ಪುರುಷ ಸ್ತ್ರೀಯರ ನಡುವಿನ ಪ್ರೇಮವಾಗಿ ಅದು ವಿಕೃತವಾಗಿದೆ. ಆದರೆ ಅದರ ಮೂಲ ರೂಪ ಭಗವಂತ ಮತ್ತು ಜೀವಿಗಳ ನಡುವಿನ ಸಂಬಂಧ. ಅಂದರೆ ಏನರ್ಥ? ಜೀವಿಗಳ ಅಸ್ತಿತ್ವವೇ ಭಗವಂತನಿಗೆ ಪ್ರೀತಿಯನ್ನು ತೋರಿಸೋದಕ್ಕೆ ಅಷ್ಟೇ. ಯಾವಾಗ ನಾವು ಸಹಜವಾಗಿ ಭಗವಂತನಿಗೆ ಪ್ರೀತಿಯನ್ನು ತೋರುತ್ತೀವೋ ಆಗ ನಾವು ಸಂತೋಷವನ್ನು ಅನುಭವಿಸ್ತೀವಿ. ಯಾವಾಗ ತೋರೋದಿಲ್ವೋ ದುಃಖವನ್ನು ಅನುಭವಿಸ್ತೀವಿ. ಮತ್ತು ಈ ಪ್ರೇಮಮಯ ಭಕ್ತಿ ಸೇವೆ ಸುಮ್ಮನೆ ಶ್ರವಣದಿಂದ ಪ್ರಾರಂಭವಾಗತ್ತೆ. ಯಾಕಂದರೆ ಭಗವಂತ ಬೇರೆ ಅಲ್ಲ, ಭಗವಂತನ ಕುರಿತಾದ ವಿಷಯ ಬೇರೆ ಅಲ್ಲ, ಎಲ್ಲವೂ ಕೂಡ ಅಲೌಕಿಕ. ಹಾಗಾಗಿ ಸುಮ್ಮನೆ ಏಕಾಗ್ರತೆಯೊಂದಿಗೆ ಅವನ ಬಗ್ಗೆ ನಾವು ಶ್ರವಣ ಮಾಡ್ತಾ ಇದ್ರೆ ಅವನ ಸಂಘವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ತಕ್ಷಣ ಕೃಷ್ಣ ಅರ್ಜುನನ ಜೊತೆ ಹೋದ ಅಂತ ನಾವು ಕೇಳಿದ ತಕ್ಷಣ ಕೃಷ್ಣನ ಸಂಪರ್ಕಕ್ಕೆ ಬಂದ್ಬಿಟ್ವಿ ನಾವು ಅಷ್ಟೇ. ಸುಮ್ಮನೆ ಶಬ್ದದ ಶ್ರವಣದಿಂದ. ಮತ್ತು ಇದು ಎಷ್ಟು ಪ್ರಬಲವಾದದ್ದು ಅಂದರೆ ಭೌತಿಕ ಜಗತ್ತಿನ ಮೇಲಿನ ನಮ್ಮ ಮಮಕಾರಗಳನ್ನೆಲ್ಲವನ್ನ ಕಿತ್ತಾಕ್ಬಿಡುತ್ತೆ ಭಾಗವತ. ಈ ಭೌತಿಕ ಸಂಘದಿಂದಾಗಿ ನಾವು ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಾನೇ ದೇಹ ಅಂತ ಅಂದ್ಕೊಂಡು. ಮತ್ತು ಈ ಶೋಕ, ಮೋಹ, ಭಯ ಇದೆಲ್ಲವೂ ಇರೋದು ಈ ಅಜ್ಞಾನದಿಂದಾಗಿ. ಮತ್ತು ಯಾವಾಗ ನಾವು ಭಾಗವತ ಶ್ರವಣ ಮಾಡ್ತೀವೋ ತಕ್ಷಣವೇ ಎಲ್ಲವೂ ಕೂಡ ಇವರು ನಿರ್ನಾಮವಾಗುತ್ತೆ, ನಿರ್ಮೂಲವಾಗುತ್ತೆ. ಹಾಗಾಗಿ ಭಾಗವತ ಶ್ರವಣದಿಂದಲೇ
ಸಮಾಜದಲ್ಲಿ ನಿಜವಾದ ಶಾಂತಿ. ಮತ್ತು ಇದಕ್ಕಾಗಿ ಎಲ್ಲ ದೇಶಗಳು, ರಾಷ್ಟ್ರಗಳು ಇದನ್ನೇ ಬಯಸ್ತಾ ಇರೋದು. ಆದರೆ ಅದಕ್ಕೆ ಅವರು ಬೇರೆ ಬೇರೆ ವಿಧಾನಗಳನ್ನು, ಯುನೈಟೆಡ್ ನೇಷನ್ಸನ್ನು ಸೃಷ್ಟಿ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಆದರೆ ಅದು ಯಾವುದರಿಂದಲೂ ಶೋಕ, ಮೋಹ, ಭಯ ನಾಶವಾಗೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಇವೆಲ್ಲದರಿಂದ ಶೋಕ, ಮೋಹ, ಭಯ ಜಾಸ್ತಿ ಆಗತ್ತೆ. ಹಾಗಾಗಿ ಕೇವಲ ಭಾಗವತ ಶ್ರವಣದಿಂದ ಮಾತ್ರ ಇದು ಸಾಧ್ಯ. ಇಲ್ಲಾಂದರೆ ನಾವು ಎಷ್ಟು ಬೇಕಾದ್ರೂ ಇಂತಹ ಶಾಂತಿ ಸಮ್ಮೇಳನಗಳನ್ನು ನಾವು ಏರ್ಪಾಡು ಮಾಡ್ಬೋದು, ಆದರೆ ಏನೂ ಪ್ರಯೋಜನವಾಗೋದಿಲ್ಲ. ಪ್ರತಿಯೊಂದು ಜೀವಿಯೂ ಕೂಡ ಜಗತ್ತಿನಲ್ಲಿ ತನ್ನ ಭಗವಂತನೊಂದಿಗಿನ ತನ್ನ ಮರೆತಿರುವ ಸಂಬಂಧವನ್ನು ಪುನಃಸ್ಥಾಪಿಸೋ ತನಕ, ಅಂದರೆ ಅಲ್ಲಿ ತನಕ ಎಲ್ಲರೂ ಕೂಡ ನಾನೇ ದೇಹ ಅಂತ ಜೀವನ ಮಾಡ್ತಾರೆ, ನಾನೇ ದೇಹ ಅಂತ ಜೀವನ ಮಾಡ್ತಾ ಇರೋ ತನಕ ಶೋಕ, ಮೋಹ, ಭಯ ಹೋಗೋದಿಲ್ಲ. ಶೋಕ, ಮೋಹ, ಭಯ ಹೋಗಬೇಕು ಅಂದರೆ ನಾನು ಈ ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಶಾಶ್ವತ ಸೇವಕ ಅನ್ನೋ ಒಂದು ಅರಿವಿನ ಹಂತಕ್ಕೆ, ಜೀವನದ ಹಂತಕ್ಕೆ ಬರಬೇಕು. ಅದು ಕೇವಲ ಭಾಗವತದಿಂದ ಸಾಧ್ಯ. ಹಾಗಾಗಿ ಭಾಗವತ ಶ್ರವಣದಿಂದ ನೇರ ಸಂಪರ್ಕವನ್ನು ಪಡಿತೀವಿ ನಾವು, ಕೃಷ್ಣನ ನೇರ ಸಂಪರ್ಕ. ಆಮೇಲೆ ಅದರಿಂದಾಗಿ ಭೌತಿಕ ಶೋಕ, ಮೋಹ, ಭಯ ಎಲ್ಲ ನಾಶವಾಗತ್ತೆ. ಅಲ್ಲದೆ ಕೃಷ್ಣನ ಪ್ರತಿ ನಾವು ಪ್ರೇಮವನ್ನು ಕೂಡ ಬೆಳೆಸ್ಕೋತೀವಿ. ಅದೇ ಜೀವನದ ಅಂತಿಮವಾದ ಗುರಿ. ಎಂಟನೇ ಶ್ಲೋಕ. ಸ ಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಂ ಅಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿ. ಮಹಾಮುನಿಗಳು, ವ್ಯಾಸದೇವರು ಇದನ್ನು ಸಂಕಲನ ಮಾಡಾದ್ಮೇಲೆ ಅವರು ಮೊಟ್ಟ ಮೊದಲಿಗೆ ಅದನ್ನು ತಮ್ಮ ಮಗ ಆದ ಶುಕದೇವ ಗೋಸ್ವಾಮಿಯವರಿಗೆ ಕಳಿಸಿದ್ರು. ಶುಕದೇವ ಗೋಸ್ವಾಮಿಯವರು ಆಗಲೇ ನಿರತರಾಗಿದ್ದರು. ನಿವೃತ್ತಿ ಮಾರ್ಗದಲ್ಲಿ 2 ಮಾರ್ಗ ಇದೆ ವೇದಗಳಲ್ಲಿ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದರೆ ಇಂದ್ರಿಯ ಭೋಗದ ಮಾರ್ಗ, ನಿವೃತ್ತಿ ಮಾರ್ಗ ಅಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಅವರು ಆಗಲೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ತೊಡಗಿದ್ರು, ಆ ಒಂದು ಮುಕ್ತಿಯ ಹಂತಕ್ಕೂ ಬಂದಿದ್ರು ಅವರು. ಆದರೂ ವ್ಯಾಸದೇವರು ಶುಕದೇವ ಗೋಸ್ವಾಮಿಯವರಿಗೆ ಭಾಗವತವನ್ನು ಕಲಿಸ್ತಾರೆ. ಯಾಕೆ? ಜೀವನದ ಗುರಿ ಮುಕ್ತಿಯನ್ನು ಪಡೆಯೋದಲ್ಲ, ಜೀವನದ ಗುರಿ ಕೃಷ್ಣ ಪ್ರೇಮವನ್ನು ಪಡೆಯೋದು. ಮತ್ತು ನಾವು ಬೇರೆ ಮಾರ್ಗಗಳಲ್ಲಿ, ಜ್ಞಾನದ ಮಾರ್ಗದಲ್ಲಿ, ಯೋಗದ ಮಾರ್ಗದಲ್ಲಿ ತೊಡಗಿದ್ರೆ ಈ ಮುಕ್ತಿಯ ಹಂತಕ್ಕೆ ಬರ್ಬೋದು, ಆದರೆ ಪ್ರೇಮದ ಹಂತಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಪ್ರಭುಪಾದರು ಬರ್ತಾ ಇದೆ, ಭಾಗವತ ಬ್ರಹ್ಮಸೂತ್ರದ ಮೇಲೆ ಒಂದು ಭಾಷ್ಯ. ಬ್ರಹ್ಮಸೂತ್ರ ಅಂದರೆ ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರ ಅಂತಾರೆ. ಅದು ವೇದಗಳ ಅಂತ, ಅಂದರೆ ವೇದಗಳ ತೀರ್ಮಾನವನ್ನು ಸೂತ್ರದ ರೂಪದಲ್ಲಿ ವ್ಯಾಸದೇವರೇ ಪ್ರಸ್ತುತಪಡಿಸೋದು. ಸೊ ಇವಾಗ ನೋಡಿ ಏನಾಯಿತು, ವ್ಯಾಸದೇವರು ಎಲ್ಲ ಒಂದು ವೇದವನ್ನು 4 ವೇದಗಳಾಗಿ ವಿಭಜಿಸಿದ್ರು. ಆಮೇಲೆ ಮಹಾಭಾರತ, ಇದೆಲ್ಲ ಪುರಾಣಗಳನ್ನೆಲ್ಲ ಕೊಟ್ಟರು. ವೇದಗಳನ್ನು ಕೊಟ್ಟಾದ್ಮೇಲೆ ಅವರು ವೇದಾಂತ ಸೂತ್ರವನ್ನು ಕೊಟ್ಟರು. ವೇದಾಂತ ಸೂತ್ರ ಎಲ್ಲ ಸೂತ್ರದ ರೂಪದಲ್ಲಿ, ಫಾರ್ಮುಲಾ ರೂಪದಲ್ಲಿ, ಯಾರಿಗೂ ಅರ್ಥ ಆಗಲ್ಲ. ಹಾಗಾಗಿ ಆ ವೇದಾಂತ ಸೂತ್ರವನ್ನೇ ಒಂದು ಭಾಷ್ಯ, ಒಂದು ಕಥೆಯ ರೂಪದಲ್ಲಿ, ನಿರೂಪಣೆಯ ರೂಪದಲ್ಲಿ ಭಾಗವತದಲ್ಲಿ ಅವರೇ ಪ್ರಸ್ತುತಪಡಿಸಿದ್ರು. ವೇದಾಂತ ಸೂತ್ರ ಇರೋದು ಯಾರಿಗೆ? ಯಾರು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ತೊಡಗಿದಾರೋ ಅವ್ರಿಗೆ. ಹಾಗಾಗಿ ಭಾಗವತವೂ ಕೂಡ ಈ ರೀತಿ ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಿರುವಂಥವ್ರಿಗೆ ಬರೆದಿರೋದು. ಅಲ್ಲದೆ ಅದು ಅವರಿಗೆ ಮಾತ್ರ ಅಲ್ಲ, ಇನ್ನೂ ಅಂತಹ ಮಾರ್ಗದಲ್ಲಿ ತೊಡಗಿಲ್ಲದೆ ಇರೋರಿಗೂ ಕೂಡ ಅದು ಅದೇ ಪರಿಣಾಮವನ್ನು ಕೊಡುತ್ತೆ. ಏನು? ಅವರು ಆತ್ಮ ಸಾಕ್ಷಾತ್ಕಾರದ ಪಥಕ್ಕೆ ಬಂದ್ಬಿಡ್ತಾರೆ. ವೇದಾಂತ ಸೂತ್ರ ಇರೋದು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ತೊಡಗಿರೋರಿಗೆ. ಭಾಗವತ ಅವ್ರಿಗೂ ಅನ್ವಯವಾಗುತ್ತೆ, ಆದರೆ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಇಲ್ಲದೇ ಇರೋವಂಥವ್ರಿಗೂ ಅನ್ವಯವಾಗುತ್ತೆ, ಅಷ್ಟು ಪ್ರಬಲವಾದದ್ದು. ಆದರೆ ಭಾಗವತ ಅದೇ ವೇದಾಂತ ಸೂತ್ರದ ಮೇಲಿನ ಭಾಷ್ಯ. ಅಂದರೆ ನೋಡಿ, ಭಾಷ್ಯದಲ್ಲಿ ಮೂಲ ಕೃತಿಗಿಂತ ಜಾಸ್ತಿ ಶಕ್ತಿಯನ್ನು ಭಗವಂತ ಅಡಗಿಸಿದ್ದಾನೆ.
ಒಂದು ಮೂಲ ಭಾಷೆ ಅಂದ್ರೇನು, ಇವಾಗ ಯಾರೋ ಏನೋ ವಿಷಯವನ್ನು ಓದ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀತಾರೆ. ಸಾಮಾನ್ಯವಾಗಿ ಮೂಲ ಕೃತಿ ಟಿಪ್ಪಣಿಗಿಂತ ಭಾಷೆಗಿಂತ ಜಾಸ್ತಿ ಪ್ರಮುಖವಾದದ್ದು. ಯಾಕಂದರೆ ಮೂಲ ವಿಷಯದ ಮೇಲೆ ಭಾಷ್ಯವನ್ನು ಬರೀತಾರೆ ಲೇಖಕರು. ಹಾಗಾಗಿ ಆ ಭಾಷ್ಯ ಅನ್ನೋದು ಮೂಲ ಕೃತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಇಲ್ಲಿ ಮೂಲ ಕೃತಿಗಿಂತ ಭಾಷ್ಯ ಹೆಚ್ಚು ಪರಿಣಾಮಕಾರಿಯಾಗೋಗಿದೆ, ಹೆಚ್ಚು ಪ್ರಬಲವಾಗೋಗಿದೆ. ಯಾಕಂದರೆ ಅದು ಆತ್ಮ ಸಾಕ್ಷಾತ್ಕಾರದಲ್ಲಿ ಇಲ್ಲದೇ ಇರೋವಂಥ ವ್ಯಕ್ತಿಗಳು ಕೂಡ ಫಲವನ್ನು ಕೊಡುವಷ್ಟು ಶಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದೆ. ಆದರೆ ಮುಂಚೆನೇ ಹೇಳಿದ್ರು, ಇದು ನಿರ್ಮತ್ಸರಾಣಾಂ ಸತಾಂ, ಪರಮಹಂಸರಿಗೋಸ್ಕರ ಉದ್ದೇಶಿತವಾಗಿದೆ. ಆದರೆ ಹೇಗಾದರೂ ಪ್ರಭುಪಾದ ಬರೀತಾರೆ, ಹೇಗಾದರೂ ಜನರು ಭೌತಿಕವಾಗಿ ಮುಳುಗೋಗಿರೋಂಥ ಜನರು ಕೂಡ ಇದನ್ನು ಓದಿದ್ರೆ ಅವರ ಹೃದಯದ ಆಳದಲ್ಲೂ ಕೂಡ ಇದು ಕೆಲಸ ಮಾಡಿ ಎಲ್ಲ ಕಲ್ಮಶವನ್ನು ಕಿತ್ತಾಕ್ಬಿಡುತ್ತೆ. ಅಷ್ಟು ಪ್ರಬಲವಾದದ್ದು. ಯಾಕಂದರೆ ಭೌತಿಕವಾಗಿ ಮುಳುಗೋಗಿರೋ ಜನ ಯಾವಾಗಲೂ ಇಂದ್ರೆ ಭೋಗದಲ್ಲಿ ತೊಡಗಿರ್ತಾರೆ, ಅವರು ಪರಮಹಂಸರಲ್ಲ. ಆದರೆ ಅವ್ರಿಗೂ ಕೂಡ ಅಂಥವ್ರಿಗೂ ಕೂಡ ಭವರೋಗದಿಂದ ಅವರು ಮುಕ್ತಿಯನ್ನು ಪಡ್ಕೋಬೋದು. ಸೊ ಅಷ್ಟು ಪ್ರಬಲವಾದದ್ದು. ಭಾಗವತ ಒಂದು 5000 ವರ್ಷ ಹಿಂದೆ ಅದರ ಸಂಕಲನ ಆಗಿದ್ದು. ಮಹಾಭಾರತವನ್ನು ಭಾಗವತದ ಮುಂಚೆ ಸಂಕಲನ ಮಾಡಲಾಯಿತು. ಮತ್ತು ಪುರಾಣಗಳನ್ನು ಮಹಾಭಾರತದ ಮುಂಚೆ. ಸೊ ಪುರಾಣಗಳು, ಮಹಾಭಾರತ, ಭಾಗವತ, ಇದು ಒಂದು ಕ್ರಮ. ಮತ್ತು ಪ್ರವೃತ್ತಿ ಮಾರ್ಗವನ್ನು ಎಲ್ಲರೂ ಖಂಡಿಸ್ತಾರೆ, ನಾರದ ಮುನಿಗಳು ಖಂಡಿಸಿದ್ರು. ಯಾಕಂದರೆ ಈ ಪ್ರವೃತ್ತಿ ಮಾರ್ಗ ಬದ್ಧ ಜೀವಿಗಳಿಗೆ ಬಹಳ ಸಹಜವಾಗಿ ಒಲವಿರುವಂತಹ ಮಾರ್ಗ, ಇಂದ್ರಿಯ ಭೋಗ. ಪ್ರವೃತ್ತಿ ಮಾರ್ಗ ಅಂದರೆ ಇಂದ್ರಿಯ ಭೋಗದ ಮಾರ್ಗ. ಹಾಗಾಗಿ ಭಾಗವತ ಪ್ರವೃತ್ತಿ ಮಾರ್ಗ ಅಲ್ಲ, ಅದಕ್ಕೆ ಪರಿಹಾರ, ಔಷಧಿ, ನಿವೃತ್ತಿ ಮಾರ್ಗ. ಆದರೆ ಇದು ಸಾಮಾನ್ಯವಾಗಿ ನಿವೃತ್ತಿ ಮಾರ್ಗ ಅಂದರೆ ಇದು ಬೇಡ, ಅದು ಬೇಡ, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅನ್ನೋದು ನಿವೃತ್ತಿ ಮಾರ್ಗ. ಆದರೆ ಭಾಗವತ ಅಥವಾ ಭಕ್ತಿ ಯೋಗ ಎಂಥ ಅದ್ಭುತವಾದದ್ದಂದರೆ, ಕೇವಲ ಕೃಷ್ಣನ ಪ್ರತಿ ಭಕ್ತಿಯಲ್ಲಿ ತೊಡಗೋದ್ರಿಂದಾನೇ ಬೇಡದೇ ಇರೋದೆಲ್ಲ ನಾಶವಾಗೋಗುತ್ತೆ. ನಾನೊಂದು ನಮ್ಮ ಗುರು ಮಹಾರಾಜ ಒಂದು ಪ್ರವಚನವನ್ನು ಕೇಳ್ತಾ ಇದ್ದೆ. ಅವಾಗ ಅವ್ರು ಹೇಳ್ತಾಯಿದ್ರು, ನಾವು ನಮ್ಮ ಸ್ವಪ್ರಯತ್ನದಿಂದ ನಮ್ಮಲ್ಲಿರೋ ಕಲ್ಮಶಗಳನ್ನು ತೆಗೆದುಹಾಕೊಳ್ಳೋಕ್ಕೆ ಬಹಳ 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 ಕಷ್ಟ, ಬಹಳ 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 ಜನ್ಮಗಳಾಗತ್ತೆ ನಮ್ಮ ಸ್ವಪ್ರಯತ್ನದಿಂದ. ಅಂದರೆ ಉದಾಹರಣೆಗೆ ನನಗೆ ಯಾರಿಗೋ ಕ್ರೋಧ ಇದೆ, ಕ್ರೋಧವನ್ನು ಕಡಿಮೆ ನಾನು ನನ್ನ ಪ್ರಯತ್ನದಿಂದ ಕ್ರೋಧವನ್ನು ಕಡಿಮೆ ಮಾಡ್ಕೋತೀನಿ ಅಂದರೆ ಅದು ಜನ್ಮಾಂತರಗಳು ಬೇಕಾಗತ್ತೆ. ಆದರೆ ಈ ಭಕ್ತಿ ಸೇವೆ ಮಾರ್ಗ ಹೇಗೆ ಅಂದರೆ, ಸುಮ್ಮನೆ ಭಕ್ತಿಯಲ್ಲಿ ತೊಡಗಿದ್ರೆ, ಶ್ರವಣ ಕೀರ್ತನ, ಭಾಗವತ, ಜಪ, ಹರೇ ಕೃಷ್ಣ ಮಹಾಮಂತ್ರ ಇತ್ಯಾದಿ, ಆ ಭಗವಂತನ ಕೃಪೆಯಿಂದ, ಆ ಭಕ್ತಿ ಸೇವೆಯ ಶಕ್ತಿಯಿಂದಾಗಿ ಇಂಥ ಎಲ್ಲ ಅನರ್ಥಗಳು ಬಹಳ ಸುಲಭವಾಗಿ ನಿವಾರಣೆ ಆಗೋಗುತ್ತೆ. ಹಾಗಾಗಿ ನಿವೃತ್ತಿ ಅನ್ನೋದು ಸಹಜವಾಗಿ ಬಂದ್ಬಿಡುತ್ತೆ. ನಾವೇನೋ ಅದಕ್ಕೆ ಬಹಳ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಒಂದೊಂದು ಕೊನೆಗೆ ಸ್ವಲ್ಪ ಕಚ್ಕೋತೀವಿ. ನಮ್ಮಲ್ಲಿ ಬಹಳ ಆಳವಾಗಿ ಬೇರೂರಿರುವಂತಹ ಅನರ್ಥಗಳನ್ನು ತೆಗೆದುಹಾಕೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಆರಂಭದಲ್ಲಂತೂ ಚಿಕ್ಕ ಪುಟ್ಟ ಅನರ್ಥಗಳಲ್ಲಿ ಪಟ ಅಂತ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಪ್ರಬಲವಾದದ್ದು. ಅಂತಹ ಚಿಕ್ಕ ಪುಟ್ಟ ಅನರ್ಥಗಳನ್ನು ತೆಗೆಯೋಕ್ಕೆ ಬೇರೆ ಮಾರ್ಗಗಳಿಗೆ ಬಹಳ ಸಮಯ ಬೇಕಾಗತ್ತೆ. ಅಷ್ಟು ಪ್ರಬಲವಾದದ್ದು ಭಾಗವತ. ಭಾಗವತವನ್ನು ನಾವು ಯಾರೋ ಕೇಳ್ತಾರೆ, ಭಾಗವತ ಎಷ್ಟು ಸತಿ ಓದಬೇಕು? ಸಾಯೋ ತನಕ ಓದ್ತಾನೇ ಇರಬೇಕು. ಸಾಯೋ ಸಮಯದಲ್ಲೂ ಕೂಡ ಭಾಗವತ ಕೈಯಲ್ಲಿದ್ದು ಸಾಯಬೇಕು, ಅದು ಪರಿಪೂರ್ಣತೆ. ಶ್ಲೋಕ 9. ಶೌನಕ ಉವಾಚ. ಸವೈ ನಿವೃತ್ತಿ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ ಕಸ್ಯ ವಾ ಬೃಹತೀಂ ಏತಾಂ ಆತ್ಮರಾಮ ಸಮಭ್ಯಸತ್. ಶೌನಕ ಮುನಿಗಳು ಕೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿಯವ್ರಿಗೆ, ಶುಕದೇವ ಗೋಸ್ವಾಮಿಯವರು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಇದ್ರಲ್ಲ, ಹಾಗಾಗಿ ಅವರು ಆತ್ಮರಾಮ ಆಗಿದ್ರು. ಆತ್ಮರಾಮ ಅಂದರೆ ತಮ್ಮ ಆತ್ಮದಲ್ಲೇ ಸಂತೃಪ್ತಿಯನ್ನು ಹೊಂದಿದ್ದಂಥವ್ರು.
ಹಾಗಾಗಿ ಅವರು ಇಷ್ಟು ಬೃಹತ್ ಸಾಹಿತ್ಯವನ್ನು ಅಧ್ಯಯನ ಮಾಡೋ ತೊಂದರೆಯನ್ನು ಯಾಕೆ ಸ್ವೀಕಾರ ಮಾಡಿದ್ರು? ಯಾಕಂದರೆ ಇದು ಸಾಮಾನ್ಯವಾದ ಚಿಕ್ಕ ಪುಟ್ಟ ಪುಸ್ತಕ ಅಲ್ಲ ಭಾಗವತ. 18,000 ಶ್ಲೋಕಗಳು. ಸಾಕಷ್ಟು ಸಮಯ ತಗೊಳುತ್ತೆ ಅದನ್ನು ಓದೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ. ಅವ್ರು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಇದ್ರಲ್ಲ, ಮತ್ತು ಆತ್ಮರಾಮರಾಗಿದ್ದರು. ಆದರೂ ಕೂಡ ಅವ್ರು ಯಾಕೆ ಇಂಥ ತೊಂದರೆಯನ್ನು ಕೈಗೊಂಡ್ರು ಅಂತ ಶೌನಕ ಮುನಿಗಳು ಸೂತ ಗೋಸ್ವಾಮಿ ಅವರನ್ನು ಕೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಬರ್ತಾ ಇದ್ದಾರೆ, ಸಾಮಾನ್ಯವಾಗಿ ಜನರಿಗೆ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಅಂದರೆ ಏನು? ಈ ಮುಕ್ತಿ, ಭೌತಿಕ ಚಟುವಟಿಕೆಗಳಿಂದ ನಿವೃತ್ತಿ, ಮತ್ತು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ತೊಡಗಿರೋದು, ಇದು ಮುಕ್ತಿ. ಇದೇ ಅವರಿಗೆ ಜೀವನದ ಅತ್ಯುನ್ನತ ಸಾಕ್ಷಾತ್ಕಾರ. ಯಾರಿಗೆ ಇದು? ಸಾಮಾನ್ಯ ಜನರಿಗೆ ಇವಾಗ 3 ಜನ ಥರ ಇವಾಗ ಕರ್ಮಿಗಳು ಅಂತ ಇದ್ದಾರೆ. ಕರ್ಮಿಗಳಂದರೆ ಯಾರು? ಅವ್ರು ಯಾವಾಗಲೂ ಇಂದ್ರಿಯ ಭೋಗದಲ್ಲಿ ಮುಳುಗಿರೋದು, ಅವರು ಕರ್ಮಿಗಳು. ಸಾವಿರಾರು ಕೋಟ್ಯಾಂತರ ಕರ್ಮಿಗಳಲ್ಲಿ ಒಬ್ಬ ವ್ಯಕ್ತಿ ಜ್ಞಾನದ ಹಂತಕ್ಕೆ ಬರ್ತಾನೆ. ಇಲ್ಲ ಕರ್ಮದಿಂದ ಏನೂ ಪ್ರಯೋಜನ ಇಲ್ಲ, ನಾನು ಯಾರು, ಭಗವಂತ ಯಾರು ಅನ್ನೋ ಒಂದು ಅನ್ವೇಷಣೆಯಲ್ಲಿ ತೊಡಗ್ತೀನಿ. ಸೊ ಈ ಅನ್ವೇಷಣೆಯ ಒಂದು ಪರಿಪಕ್ವ ಹಂತದಲ್ಲಿ ಅವರು ತಮ್ಮ ಆತ್ಮದಲ್ಲೇ ಸಂತೃಪ್ತರಾಗ್ತಾರೆ. ಅಂದರೆ ದೇಹಕ್ಕೆ ಸಂಬಂಧಿತವಾದದ್ದು ಏನು ಬೇಡ ಅವ್ರಿಗೆ. ಇದು ಆತ್ಮ ಸಾಕ್ಷಾತ್ಕಾರ. ಮತ್ತು ಆತ್ಮಾರಾಮ ಅಂದರೆ ಆತ್ಮದಲ್ಲಿ ಆರಾಮವನ್ನು ಅನುಭವಿಸೋದು, ಅಂದರೆ ಸಂತೃಪ್ತಿಯನ್ನು ಅನುಭವಿಸೋದು. ಹಾಗಾಗಿ ಕರ್ಮಿಗಳು ಹುಡುಕ್ತಾ ಇರುವಂಥ ಆನಂದದ ಒಂದು ಗುಣಮಟ್ಟಕ್ಕಿಂತ ಈ ಜ್ಞಾನಿಗಳು ಅಥವಾ ಆತ್ಮಾರಾಮರು ಪಡ್ಕೊಳ್ಳುವಂತಹ ಆನಂದದ ಗುಣಮಟ್ಟ ಇನ್ನೂ ಹೆಚ್ಚು ಶ್ರೇಷ್ಠವಾದದ್ದು. ಕರ್ಮಿಗಳ ಸಂತೋಷಕ್ಕಿಂತ ಜ್ಞಾನಿಗಳ ಸಂತೋಷ ಹೆಚ್ಚು. ಮತ್ತು ಆ ಜ್ಞಾನಿಗಳು ಅಥವಾ ಆತ್ಮಾರಾಮರು ಇವರು ಭೌತಿಕ ವಿಷಯಗಳ ಬಗ್ಗೆ ಅಸಡ್ಡೆಯನ್ನು ತೋರ್ತಾರೆ, ಅವರು ಆಸಕ್ತಿ ಇಲ್ಲ. ಶುಕದೇವ ಗೋಸ್ವಾಮಿಯವರು ಆಗಲೇ ಈ ಹಂತಕ್ಕೆ ಬಂದ್ಬಿಟ್ಟಿದ್ರು. ಆದರೂ ಕೂಡ ಅವರು ಭಾಗವತವನ್ನು ಓದಿದ್ರು. ಅಂದರೆ ಭಾಗವತ ಆತ್ಮಾರಾಮರಿಗೂ ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ. ಅಂದರೆ ಯಾರು ಎಲ್ಲ ವೈದಿಕ ಜ್ಞಾನವನ್ನು ಮೀರಿರೋವಂಥದ್ದು, ವೈದಿಕ ಜ್ಞಾನದ ಅಧ್ಯಯನ ಮೀರಿರೋವಂಥವ್ರು ಆತ್ಮಾರಾಮರು, ಅವರಿಗೂ ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಭಾಗವತ. ನಮ್ಗನ್ಸೋದು ಆಮೇಲೆ, ನಾನು ಅಂಥ ಹಂತಕ್ಕೆ ತಲುಪಿಲ್ವಲ್ಲ, ಅದೇ ಭಾಗವತದ ವಿಶೇಷ ಕೃಪೆ ನಮ್ಮ ಮೇಲೆ. ನಾವಂತಹ ಅಷ್ಟು ಶ್ರೇಷ್ಠ ಸ್ಥಾನವನ್ನು ಪಡೆದಿಲ್ಲದೆ ಇದ್ರೂ ಕೂಡ, ಸಾಮಾನ್ಯ ಮನುಷ್ಯರಾಗಿದ್ರೂ ಕೂಡ ಭಾಗವತವನ್ನು ಅಧ್ಯಯನ ಮಾಡೋದ್ರಿಂದ ನಾವು ಇಂತಹ ಆತ್ಮಾರಾಮರನ್ನು ಮೀರಿಬಿಡ್ತೀವಿ. ಯಾಕೆ? ನೇರವಾಗಿ ಕೃಷ್ಣನ ಪ್ರತಿ ಆಕರ್ಷಣೆಯನ್ನು ಬೆಳೆಸ್ಕೋತೀವಿ. ಇದು ಎಲ್ಲ ಬೇರೆ ಬೇರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗಗಳಿಗಿಂತ ಶ್ರೇಷ್ಠವಾದದ್ದು. ಯಾಕಂದರೆ ಬೇರೆ ಮಾರ್ಗಗಳಲ್ಲಿ ಜೀವಿಗಳು ಕೃಷ್ಣನೆಡೆಗೆ ಆಕರ್ಷಣೆಯನ್ನು ಬೆಳೆಸ್ಕೊಳ್ಳಲ್ಲ. ಆದರೆ ಭಾಗವತ ಶ್ರವಣ ಅಧ್ಯಯನದಿಂದ ಜೀವಿ ಕೃಷ್ಣನೆಡೆಗೆ ಆಕರ್ಷಣೆಯನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಸೊ ಈ ಶ್ಲೋಕಗಳಲ್ಲಿ ನಮಗೆ ಭಾಗವತ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ಬಹಳ ಸುಲಭವಾಗಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಶ್ಲೋಕ 10. ಸೂತ ಉವಾಚ ಆತ್ಮಾರಾಮಶ್ಚ ಮುನಯೋ ನಿಗ್ರಂಥಾಪಿ ಉರುಕ್ರಮೆ ಕುರ್ವಂತ್ಯ ಹೈತು ಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿಹಿ. ಸೂತ ಗೋಸ್ವಾಮಿಯವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಬೇರೆ ಬೇರೆ ಬಗೆಯ ಆತ್ಮಾರಾಮರಿದ್ದಾರೆ. ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಿರುವಂಥ ಆತ್ಮಾರಾಮರಿದ್ದಾರೆ. ಅವರು ಭೌತಿಕ ಬಂಧನದಿಂದ ಮುಕ್ತರಾಗಿದ್ದರೂ ಕೂಡ ಭಗವಂತನ ಶುದ್ಧ ಭಕ್ತಿ ಸೇವೆಗಾಗಿ ಅವರು ಶುದ್ಧ ಭಕ್ತಿ ಸೇವೆಯನ್ನು ಬಯಸ್ತಾರೆ. ಅವರು ಭೌತಿಕ ಬಂಧನದಿಂದ ಮುಕ್ತರಾಗಿದ್ದಾರೆ, ಆದರೆ ಪ್ರೇಮದ ಹಂತಕ್ಕೆ ಬಂದಿಲ್ಲ. ಹಾಗಾಗಿ ಅವರು ಭಗವಂತನ ಅಲೌಕಿಕ ಭಕ್ತಿ ಸೇವೆಗಾಗಿ ಬಯಸ್ತಾರೆ. ಅಂದರೆ ಭಗವಂತ ಇಂತಹ ರಾಮರನ್ನು ಕೂಡ ಆಕರ್ಷಿಸುವಂತಹ ಅಲೌಕಿಕ ಗುಣಗಳನ್ನು ಹೊಂದಿದ್ದಾನೆ. ಮತ್ತೆ ಇದನ್ನು ಸ್ವಲ್ಪ ವಿವರಿಸ್ತೀನಿ. ಇವಾಗ ಆತ್ಮಾರಾಮರು ಅಂದರೆ ಈ ಭೌತಿಕ ಜೀವನವನ್ನು ಮೀರಿರುವಂಥವ್ರು. ಹಾಗಾಗಿ ಅವರಿಗೆ ಭೌತಿಕವಾಗಿ ಯಾವುದರಿಂದನೂ ಅವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಯಾವ ಭೌತಿಕ ವಿಷಯವೂ ಕೂಡ ಅವರನ್ನು ಆಕರ್ಷಿಸೋದಿಲ್ಲ. ಅದೆಲ್ಲವನ್ನು ಬಿಟ್ಟು ಪರಮ ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ, ಹುಡುಕ್ತಾ ಇದ್ದಾರೆ. ಆದರೆ ಭೌತಿಕವಾದ ಯಾವುದರಿಂದಲೂ ಅವರು ಅಷ್ಟೊಂದು ಬಾಧಿತರಾಗೋದಿಲ್ಲ, ಆಕರ್ಷಿತರೂ ಆಗೋದಿಲ್ಲ.
ಆದರೆ ಭಾಗವತ ಯಾಕೆಂದರೆ ಅದು ದೇವೋತ್ತಮ ಪರಮ ಪುರುಷನ ಕುರಿತಾದ ವಿಷಯವಾಗಿರೋದ್ರಿಂದ, ಮತ್ತು ಆ ದೇವೋತ್ತಮ ಪರಮ ಪುರುಷ ಅಂತಹ ಆತ್ಮಾರಾಮರನ್ನೂ ಆಕರ್ಷಿಸುವಂತಹ ವ್ಯಕ್ತಿಯಾಗಿರೋದ್ರಿಂದ. ಯಾಕೆ ಆಕರ್ಷಿಸೋ ವ್ಯಕ್ತಿ? ಯಾಕಂದರೆ ಅವನ ಅಲೌಕಿಕ ಗುಣಗಳು, ಅವನ ಅಲೌಕಿಕ ಲೀಲೆಗಳು, ಅವನ ಅಲೌಕಿಕ ರೂಪ ಎಲ್ಲವೂ ಕೂಡ ಪ್ರತಿಯೊಬ್ಬ ಜೀವಿಯನ್ನು ಕೂಡ ಆಕರ್ಷಿಸುತ್ತೆ. ಹಾಗಾಗಿ ಇಂಥ ಆತ್ಮಾರಾಮರು ಕೂಡ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಬಯಸ್ತಾರೆ. ಮತ್ತು ಭಾಗವತ ಶ್ರವಣ ಅಲೌಕಿಕ ಪರಿಶುದ್ಧ ಭಕ್ತಿ ಸೇವೆ ಅಂಗ, ಶ್ರವಣಂ ಕೀರ್ತನಂ. ಹಾಗಾಗಿ ಅಂಥವರು ಕೂಡ ಬಯಸುವಂಥ ಭಕ್ತಿ ಸೇವೆ ನಮಗೆ ಸುಲಭವಾಗಿ ಭಾಗವತ ಶ್ರವಣದಿಂದ ಸಿಕ್ಬಿಡುತ್ತೆ. ಭಾವಾರ್ಥದಲ್ಲಿ ಇದು ನನ್ನ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಆತ್ಮಾರಾಮ ಶ್ಲೋಕದಲ್ಲಿ 11 ಅಂಶಗಳನ್ನು ಹುಡುಕ್ತಾರೆ, ಮತ್ತು ತುಂಬ ವಿಶ್ಲೇಷಣೆ ಮಾಡ್ತಾರೆ, ತುಂಬ ಅನಾಲಿಸಿಸ್ ಮಾಡ್ತಾರೆ. ಸಂಸ್ಕೃತ ಇಲ್ಲಿ ತುಂಬ ಆಳವಾದ ಭಾವಾರ್ಥ ತಾತ್ಪರ್ಯ ಇದೆ ಇಲ್ಲಿ. ಇದನ್ನು ನಾನು ಸಂಪೂರ್ಣವಾಗಿ ಇದು ಒಂಥರ ಸ್ಕಾಲರ್ಶಿಪ್ ಅಂದರೆ ನಾವು ಪಾಂಡಿತ್ಯವನ್ನು ಪಡ್ಕೋಬೋದು ಈ ವಿಷಯದಲ್ಲಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ಇವಾಗ. ಯಾರಿಗೆ ಆಸಕ್ತಿ ಇದೆಯೋ ದಯವಿಟ್ಟು ಈ ಒಂದು ಭಾವಾರ್ಥವನ್ನು ಓದಿ. ಪ್ರತಿಯೊಂದು ಪದದ ಹಲವಾರು ಅರ್ಥಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇವಾಗ ಸಂಸ್ಕೃತದಲ್ಲಿ ಹೆಂಗೆ ಅಂದರೆ ಒಂದೊಂದು ಪದಕ್ಕೂ ಕೂಡ ಬೇರೆ ಬೇರೆ ಸನ್ನಿವೇಶದ ಪ್ರಕಾರ ಬೇರೆ ಬೇರೆ ಅರ್ಥ ಬರುತ್ತೆ. ಇವಾಗ ಆತ್ಮ ಅಂದರೆ ಆತ್ಮನೂ ಆಗುತ್ತೆ, ದೇಹನೂ ಆಗುತ್ತೆ, ಮನಸ್ಸು ಆಗುತ್ತೆ, ಪ್ರಯತ್ನನೂ ಆಗುತ್ತೆ, ಬುದ್ಧಿನೂ ಆಗುತ್ತೆ. ಹೀಗೆ ಮುನಿ ಅಂದರೆ ಯಾರು ಚಿಂತನಾಪರರಾಗಿರ್ತಾರೋ ಅವರು, ಅಥವಾ ಯಾರು ಗಂಭೀರವಾಗಿ ಮಾತಾಡದೇ ಇರ್ತಾರೋ ಅವರು, ಅಥವಾ ಮುನಿಗಳು ಅಥವಾ ಋಷಿಗಳು, ಸಂತರು, ಹೀಗೆ ಪ್ರತಿಯೊಂದು ಪದಕ್ಕೂ ಕೂಡ ಹಲವಾರು ಅರ್ಥಗಳಿವೆ. ಇವಾಗ ಒಂದು ಪದಕ್ಕೆ 2 ಅರ್ಥ ಇದೆ, ಇನ್ನೊಂದು ಪದಕ್ಕೆ 2 ಅರ್ಥ ಇದೆ. ಇವಾಗ 2 ಜೊತೆ 2 ಸೇರಿಸಿದಾಗ 2 ಪದವನ್ನು ಸೇರಿಸಿ 4 ಅರ್ಥ ಬಂತು. ಹೀಗೆ ಈ ಒಂದು ಶ್ಲೋಕದಲ್ಲಿ ಇರೋ ಪ್ರತಿಯೊಂದು ಪದಕ್ಕೂ ಕೂಡ ಹಲವಾರು ಅರ್ಥಗಳನ್ನು ತಗೊಂಡಾಗ ಈ ಒಂದು ಶ್ಲೋಕಕ್ಕೆ ಅಗಣಿತ ಅರ್ಥಗಳನ್ನು ಕೊಡ್ಬೋದು. ಚೈತನ್ಯ ಮಹಾಪ್ರಭುಗಳು ಅದನ್ನು ವಿವರಿಸ್ತಾರೆ ಚೈತನ್ಯ ಚರಿತಾಮೃತದಲ್ಲಿ. ಅದಕ್ಕೆ ಇದು ಪಾಂಡಿತ್ಯದ ಒಂದು ವಿಷಯ. ಎಲ್ಲರಿಗೂ ಇದು ಅರ್ಥವೂ ಆಗೋದಿಲ್ಲ. ಹಾಗಾಗಿ ಯಾರಿಗೆ ಆಸಕ್ತಿ ಇದೆಯೋ ಈ ಶ್ಲೋಕದ ತಾತ್ಪರ್ಯವನ್ನು ನೀವು ಪುಸ್ತಕದಿಂದ ಓದಬೇಕು. ತುಂಬ ಆಳವಾದ ತಾತ್ಪರ್ಯ ಇದೆ. ಓಕೆ, ಇಲ್ಲಿ ಪ್ರಭುಪಾದರು ಒಂದು ಶುದ್ಧ ಭಕ್ತಿ ಸೇವೆಯ ಬಗ್ಗೆ ಸ್ವಲ್ಪ ವಿಷಯವನ್ನು ಕೊಡ್ತಾ ಇದ್ದಾರೆ, ಅದನ್ನು ಓದೋಣ. ಶುದ್ಧ ಭಕ್ತಿ ಸೇವೆ ಅಂದ್ರೇನು? ನಮ್ಮ ಯಾವ ವೈಯಕ್ತಿಕ ಆಸೆ ಇಲ್ಲದೆ ಕೇವಲ ಭಗವಂತನ ಸಂತೃಪ್ತಿಗಾಗಿ ಮಾಡಲಾಗುವಂಥ ಭಕ್ತಿ, ಅದಕ್ಕೆ ಶುದ್ಧ ಭಕ್ತಿ ಸೇವೆ ಅಂತಾರೆ. ಮತ್ತು ಶುದ್ಧ ಭಕ್ತಿ ಸೇವೆಯಿಂದ ಆ ಸರ್ವ ಶಕ್ತ ಭಗವಂತನನ್ನು ಸಂಪೂರ್ಣವಾಗಿ ಸಂತೃಪ್ತಿಗೊಳಿಸ್ಬೋದು. ಯಾರು ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸದೆ ಕೇವಲ ಭಗವಂತನ ಸಂತೃಪ್ತಿಗಾಗಿ ಯಾರು ಶ್ರಮಿಸ್ತಾರೋ ಅವರು ಭಗವಂತನ ಸರ್ವಶಕ್ತ ಭಗವಂತನಿಗೆ ಸಂಪೂರ್ಣವಾದ ಸಂತೃಪ್ತಿಯನ್ನು ನೀಡ್ಬೋದು ಶುದ್ಧ ಭಕ್ತಿ ಸೇವೆಯಿಂದ. ಮತ್ತು ಇದು ಹಲವಾರು ಹಂತಗಳಲ್ಲಿ ಆಗುತ್ತೆ ಈ ಶುದ್ಧ ಭಕ್ತಿ ಸೇವೆ. 2 ವಿಶೇಷವಾದ ಹಂತ, ಒಂದು ಸಾಧನ ಭಕ್ತಿ, ಇನ್ನೊಂದು ಭಾವಭಕ್ತಿ, 3ನೇದು ಪ್ರೇಮ ಭಕ್ತಿ. ಈ ಎಲ್ಲ ವಿಷಯವನ್ನು ಭಕ್ತಿರಸಾಮೃತ ಸಿಂಧುವಿನಲ್ಲಿ ವರ್ಣಿಸಲಾಗಿದೆ. ಸಾಧನ ಭಕ್ತಿ ಅಂದರೆ ನಾವೆಲ್ಲರೂ ಮಾಡ್ತಾ ಇರೋದು ಸಾಧನ ಭಕ್ತಿ. ಈ ಸಾಧನ ಭಕ್ತಿಯಲ್ಲಿ ನಾವು ಆದೌ ಶ್ರದ್ಧಾ ತಥಾ ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ರುಚಿ, ಆಸಕ್ತಿ, ಇಲ್ಲಿ ತನಕ ಬರ್ತೀವಿ. ಆಮೇಲೆ ಭಾವಕ್ಕೆ ಬಂದಾಗ ಅದು ಭಾವಭಕ್ತಿ, ಆಮೇಲೆ ಪ್ರೇಮ ಭಕ್ತಿ. ಸೊ ಹೀಗೆ ಬೇರೆ ಬೇರೆ ಭಕ್ತಿಯ ಹಂತಗಳಿವೆ. ಆಮೇಲೆ ಪ್ರೇಮ ಭಕ್ತಿಯಲ್ಲೂ ಕೂಡ ಏನಿದು ಮಹಾಭಾವದ ತನಕ ಹೋಗುತ್ತೆ. 7 ಹಂತಗಳಿವೆ. ಆಮೇಲೆ ಬೇರೆ ಬೇರೆ ರಸಗಳಿವೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ,
ಮತ್ತು ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಆನಂದದ ಹಂತ ಅಂದರೆ ಈ ಕೃಷ್ಣ ಪ್ರೇಮದ ಹಂತ. ಭಗವಂತನೊಂದಿಗಿನ ಪ್ರೀತಿಯ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಂಡಾಗ ಒಬ್ಬ ಜೀವಿ ಅನುಭವಿಸುವಂಥ ಆನಂದ ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಆನಂದ. ಮತ್ತು ಇಲ್ಲಿ ಬರೀತಾರೆ, ಕೃಷ್ಣನ ವೈಯಕ್ತಿಕ ರೂಪ ಎಷ್ಟು ಆಕರ್ಷಕವಾದದ್ದು ಅಂದರೆ, ಒಬ್ಬ ವ್ಯಕ್ತಿ ಭೌತಿಕ ಆನಂದ, ಭೌತಿಕ ಸಿದ್ಧಿ, ಮುಕ್ತಿ ಇದು ಯಾವುದರ ಬದಲಾಗಿ ಅಂದರೆ ನೀನು ಕೃಷ್ಣನಿಂದ ಆಕರ್ಷಿತನಾಗಬೇಡಪ್ಪ, ನಿನಗೆ ಭೌತಿಕ ಭೋಗ, ಇಂದ್ರಿಯ ಭೋಗ ಕೊಡ್ತೀನಿ, ನಿನಗೆ ಅಷ್ಟ ಸಿದ್ಧಿಗಳನ್ನು ಕೊಡ್ತೀನಿ ಅಂದರೆ ವ್ಯಕ್ತಿ ಬೇಡ ಅಂತಾನೆ. ಯಾಕಂದರೆ ಕೃಷ್ಣನಿಂದ ಆಕರ್ಷಿತನಾಗಿರೋವನಿಗೆ ಬೇರೆ ಯಾವುದರಿಂದಲೂ ಅವನು ಆಕರ್ಷಿತನಾಗೋದಿಲ್ಲ. ಅದಕ್ಕೆ ಕೃಷ್ಣ ಅನ್ನೋ ಪದದ ಅರ್ಥವೇ ಸರ್ವಾಕರ್ಷಕ. ಓಕೆ, ಸೊ ಹಾಗಾಗಿ ಇಲ್ಲಿ ನಿಲ್ಸೋಣ. ಇದು ಬಹಳ ಉದ್ದವಾದ ಭಾವಾರ್ಥ ಇದೆ. ಇವತ್ತಿಗೆ ಇಲ್ಲಿ ನಿಲ್ಸೋಣ. ಯಾರಿಗಾರು ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹರೇ ಕೃಷ್ಣ.